ಆ್ಯಂಡ್ ಒಂದು ಸ್ಮಾಲ್ ಲಂಚ್ ಬ್ರೇಕ್ ಬಿಫೋರ್ ವಿ ಗೋ ಟು ವಾರಣಾಸಿ. ಏಯ್ ಬಂದ್ರ ಬೇಗ, ಒಳ್ಳೆ ಸ್ಲೋ ಮೋಷನಲ್ಲಿ ಆಡ್ಸ್ತಾ ಇದ್ದಾರಪ್ಪ ಎಲ್ಲ. ಕರಿ ಗುರು, ಅವ ಏನು ಕರಿ ಬೇಗ. ಏ ಬಸ್ಯಾ ಒಂದು ಬಸ್ಯ ಅಂದ್ರೇನು? ಸುಮ್ಮ ಸ್ಲ್ಯಾಂಗ್ ಹೆಸರು ಆ್ಯಕ್ಚುಲಿ ಬಸ್ಯಾ, ಬುಲೆಟ್ ಬಸ್ಯ, ಸ್ಲೋ ಮೋಷನ್ ಬಸ್ಯಾ. Bro, relax. Next bro, next. Na 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 na. Give me some sunshine, give me some rain. ಸೊ ವಾರಣಾಸಿಗೆ ಬಂದು ನಿನ್ನೆ ಚೆಕ್ ಇನ್ ಮಾಡಿ ಫುಲ್ ಸುಸ್ತಾಗಿತ್ತು ಅಂತ ಮಲ್ಕೊಬಿಟ್ವಿ. ವ್ಲಾಗ್ ಆಗಲಿ ರೂಮ್ ಟೂರ್ ಆಗಲಿ ಏನೂ ಮಾಡಿಲ್ಲ. ಸೊ ಚೆಕ್ಔಟ್ ಆಗಿ ಹೊರಗಡೆ ಕೂತಿದ್ದೀನಿ. ರೂಮ್ ಮಾತ್ರ ನೆಕ್ಸ್ಟ್ ಲೆವೆಲ್ಲು, 5 ಸ್ಟಾರ್ ಹೋಟೆಲ್ ಬೇರೆ, ಡ್ಯಾಮ್. ಮತ್ತು ಬೆಳಿಗ್ಗೆ ಎದ್ದು ಪೂಲಲ್ಲೆಲ್ಲ ಆಟಾಡಿ ಫುಲ್ ಮಜಾ ಮಾಡಿ ಇನ್ನೇನು ನೆಕ್ಸ್ಟ್ ಹೋಟೆಲ್ ಹೊರಟಿದ್ದೀವಿ ವಾರಣಾಸಿಲಿ. ಸೊ ಹೆಂಗೆ ಅಂದರೆ ಆ್ಯಕ್ಚುಲಿ ಎ ಸಿ ಹೆಂಗಿದೆ ಅಂದರೆ ಇಟ್ ಗೋಸ್ ಅಪ್ ಟು ಲೈಕ್ 5 ಡಿಗ್ರಿ ಸೆಲ್ಸಿಯಸ್. ದ್ಯಾಟ್ ಮೀನ್ಸ್ ಆಲ್ಮೋಸ್ಟ್ ಹಿಮಾಚಲ್ ಪ್ರದೇಶಲ್ಲಿ ಇದ್ದಂಗೆ ಆಗುತ್ತೆ. ಯುನೋ ಗಂಟ್ಲೆಲ್ಲ ಕಟ್ಕೊಬಿಟ್ಟಿದೆ ಅದಕ್ಕೆ ಇವಾಗ. ಎಸ್, ನೆಕ್ಸ್ಟ್ ಹೋಟೆಲ್ ಬಂದು ದಿಸ್ ಹೋಟೆಲ್, ಇದ್ರ ಹೆಸರು ಬಂದು ದ ಕ್ಲಾಕ್ಸ್ ಅಂತ. ಇದು 5 ಸ್ಟಾರ್ ಹೋಟೆಲ್ ಆ್ಯಕ್ಚುಲಿ. ಇಟ್ಸ್ ಮೋರ್ ದೆನ್ 150 years old. ದ ನೆಕ್ಸ್ಟ್ ಹೋಟೆಲ್ ಈಸ್ ಗುಲೇರಿಯಾ. ಅದು ಹೆಂಗೆ ಅಂದರೆ ರೈಟ್ ನೆಕ್ಸ್ಟ್ ಟು ದ ರಿವರ್ ಇದೆ ಅದು ಆ್ಯಕ್ಚುಲಿ. ಇನ್ನೇನು ಗಂಗಾ ರಿವರ್ ಪಕ್ಕನೇ ಇದೆ ಹೋಟೆಲು. ತುಂಬ ಚೆನ್ನಾಗಿದೆ, ರಿವ್ಯೂಸು ಚೆನ್ನಾಗಿದೆ. ಆ್ಯಂಡ್ ಈವನ್ ದ್ಯಾಟ್ ಈಸ್ ಅ 5 ಸ್ಟಾರ್ ಹೋಟೆಲ್. ಸೊ ಎಸ್, ಇಲ್ಲಿಂದ ಅಲ್ಲಿ ಹೋಗಬೇಕೀಗ. ಚೆಕ್ಔಟ್ ಆಗಿದೆ, ಅಲ್ಲಿ ಹೋಗಿ ಚೆಕ್ ಇನ್ ಮಾಡಬೇಕು. ಚೆಕ್ ಇನ್ ಮಾಡಿ ಘಾಟ್ಸ್ಗೆಲ್ಲ ಹತ್ತಿರ ಅಲ್ಲಿಂದಲೇ. ಸೊ ಅಲ್ಲಿಂದ ವಿ ಕ್ಯಾನ್ ಸ್ಟಾರ್ಟ್ ಏನೋ ದೇವ್ರ ದರ್ಶನ ಆಗಿರ್ಬೋದು, ಘಾಟ್ಸ್ ವಿಸಿಟ್ ಮಾಡೋದಿರ್ಬೋದೆಲ್ಲ. ಸೊ ಎಸ್, ದಿಸ್ ವಾಸ್ ಜಸ್ಟ್ ಫಾರ್ ಸಮ್ ರೆಸ್ಟ್ ಐ ಗೆಸ್. See you there. ನಾವೀಗಿದ್ದೀವಿ ವಾರಣಾಸಿಯ ನಮೋ ಘಾಟಲ್ಲಿ. ನಮೋ ನಮೋ ಎಲ್ಲ ನೋಡಿ ಕೈ ಮುಗಿತಾ ಇದೆ. ಎಸ್, ಗಾಡೀಲಿ ಬಂದಿದೆ, ಲಗೇಜ್ ಇಳಿಸ್ತಿದ್ದಾರೆ. ಇಲ್ಲಿಂದ ಬೋಟಲ್ಲಿ ಕರ್ಕೊಂಡೋಗಿ ಬಿಡ್ತಾರಂತೆ ಹೋಟೆಲ್ಗೆ. ಲೆಟ್ಸ್ ಸಿ ವಾಟ್ ಹ್ಯಾಪನ್ಸ್ ಮ್ಯಾನ್. ಬಿಸಿಲಿಗಂತೂ ಏನೂ ಆಗ್ತಿಲ್ಲ ಸದ್ಯಕ್ಕಂತೂ ನನಗೆ. ಐ ಹೋಪ್ ದಿಸ್ ಜಸ್ಟ್ ಗೆಟ್ಸ್ ಬೆಟರ್, ರೈಟ್? ನೋಡುವ. ದಿಸ್ ಈಸ್ ಆ ಹೋಟೆಲ್ ಮ್ಯಾನ್. ಬಂದ್ವಿ ಹೋಟೆಲ್ಗೆ. ಆ್ಯಂಡ್ ಏನು ಗೊತ್ತಾ, ಟಡಾ, ಹೇಗಿದೆ ವಿಷಯ ಏನು ಗೊತ್ತಾ? ದಿಸ್ ಈಸ್ ಅ 5 ಸ್ಟಾರ್ ಹೋಟೆಲ್ ಮ್ಯಾನ್. ಓ ಮೈ ಗಾಡ್, ಏನೇನೋ ನಡೀತಾ ಇದೆ.
ಮೇಡಮ್ ವಾಟರ್ ಬಾಟಲ್ ಥ್ಯಾಂಕ್ ಯು. ತಗೊಳ್ಳಿ. ಬೇರೆ ಹೋಟೆಲಿಗೆ ಶಿಫ್ಟ್ ಆಗಾಯಿತು. ಹೋಟೆಲ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ ಗುರು, ಚಿಂದಿ ಇದೆ. ವ್ಯೂ ತೋರಿಸ್ತೀನಿ ನೋಡಿ ಎದುರುಗಡೆ. ಲಿಟ್ರಲಿ ಹೋಟೆಲ್ ಗಂಗೆ ಪಕ್ಕದಲ್ಲೇ ಇದೆ ಹೋಟೆಲ್ಲು. ಹಳೇ ಬಿಲ್ಡಿಂಗ್ ಅಂತ ಇದು, ತುಂಬ ಹಳೇ ಬಿಲ್ಡಿಂಗು. ಇವಾಗ ಇವ್ರು ತಗೊಂಡು 5 ಸ್ಟಾರ್ ಹೋಟ್ಲಾಗಿ ಕನ್ವರ್ಟ್ ಮಾಡ್ಕೊಂಡಿದ್ದಾರೆ. ರೂಮ್ ಟೂರ್, ಲೆಟ್ಸ್ ಗೋ. ರೂಮ್ ನಂಬರ್ 305. ರೂಮ್ ಟೂರ್ ಯಾರು ಕೊಡ್ತೀರಾ? ಬರ್ರಿ, ನಾನು ಕೊಡ್ತೀನಿ. ಎಸ್. Hello everyone. Today ಫ್ರಮ್ ಬಾತ್ರೂಮ್ ವಿಲ್ ಸ್ಟಾರ್ಟ್. we are in Guleria Koti, ವಾರಣಾಸಿ. Here ವಾವ್. See the how beautifully this bathroom is. ಹಳೇ ಬಿಲ್ಡಿಂಗ್ನ ತಗೊಂಡು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. Here we get all the necessary shower gels, ಹೌದು. towels. ಟಾಯ್ಲೆಟ್ ಪೇಪರ್. If you need any ಕುತ್ತಲ್ಲೇ assistance, you can just call. ಓಲ್ಡ್ ಫರ್ನಿಚರ್ಸ್ ಮ್ಯಾನ್, ಲೈಕ್ ಹೆವಿ ವುಡ್ ಫರ್ನಿಚರ್ಸ್ ಎತ್ತಕ್ಕಾಗಲ್ಲ ಲಿಟ್ರಲಿ. Full all teakwood. ಆ್ಯಂಡ್ You can see here. ಪೇಂಟಿಂಗ್. Compliments. ವಾಟ್ ಕಾಂಪ್ಲಿಮೆಂಟ್ಸ್? We got- ಕಾಂಪ್ಲಿಮೆಂಟ್ರೀಸ್. ಹಾಂ, Compliments we got chips and moong dal, fruits, ಹಣ್ಣುಗಳು. and another one which any hotel didn't give for us, but this one I gave. We have fridge with all the ಆರೆಂಜ್ ಜ್ಯೂಸ್ ತೆಗಿ. orange juice, chocolates, diet Oh. coke, and everything. ಒಂದು ಸೆಕೆಂಡ್ ಇರಪ್ಪ. ಎವ್ರಿಥಿಂಗ್ ಈಸ್ ಗುಡ್ ಬಟ್ ದ ಫ್ರಿಜ್ ಇಸ್ ನಾಟ್ ಟರ್ನ್ಡ್ ಆನ್, ಐ ಗೆಸ್. Hey, now it's turned on. It's mine's fuse. Off. ಅಷ್ಟೇ. ದಿಸ್ ವಾಸ್ ರೂಮ್ ಟೂರ್. ಓ, ಇಲ್ಲಿ ಬಾಗಿಲಿದೆಯಾ? ಬಾಗಿಲು ಕ್ಲೋಸ್ ಇದೆ. ಇಲ್ಲೇ ಬಾಗಿಲಿದೆಯಲ್ಲ. ವಾವ್ ಮ್ಯಾನ್, ಸಿನಿಮ್ಯಾಟಿಕ್ ಇಸ್ಂಟ್ ಇಟ್? ಇಲ್ಲಿ ತನಕ ಎಲ್ಲ ಫೈನ್ ಆಯಿತಾ. ಹೋಟೆಲ್ಗೆ ರೀಚ್ ಆದ್ವಿ ಅರೌಂಡ್ 3-4 ವಾಟ್ ಎವರ್ ಇಟ್ ವಾಸ್. ಊಟ ಗೀಟ ಮುಗಿಸ್ಕೊಂಡು ಹೋದ್ವಿ. ಆ್ಯಂಡ್ ಆಫ್ಟರ್ ದ್ಯಾಟ್ 6 ಗಂಟೆ 6:30 ಹಂಗೆ ಗಂಗಾ ಆರತಿ ಇದೆ ಅಂತ ಹೋಟೆಲ್ ಅವ್ರು ಹೇಳಿದರು ನಮಗೆ. ಸೊ ಎಲ್ಲ ರೆಡಿ ಆದ್ವಿ. ಮತ್ತೆ ಒಂದು ಸ್ಮಾಲ್ ಬೋಟ್ ರೈಡ್ ಇತ್ತು, ಬಿಕಾಸ್ ಬೇರೆ ಘಾಟಲ್ಲಿ ನಡೀತಿತ್ತು ಗಂಗಾ ಆರತಿ. ದ್ಯಾಟ್ಸ್ ಇನ್ ದ ದಶಾಶ್ವಮೇಧ ಘಾಟ್. ಗಂಗಾ ಆರತಿ ತುಂಬ ಗ್ರ್ಯಾಂಡಾಗಿ ಅಲ್ಲೇ ಆಗೋದು. ಸೊ ಯು ಕ್ಯಾನ್ ನೋಟ್ ದಿಸ್ ಟೌನ್ ಲೈಕ್ ಇಫ್ ಯು ಆರ್ ಗೋಯಿಂಗ್ ಟು ವಾರಣಾಸಿ. ಆ್ಯಂಡ್ ಗಂಗಾ ಆರತಿ ನಿಮಗೆ ಫುಲ್ ವಿಜೃಂಭಣೆಯಿಂದ ನೋಡಬೇಕು ಅಂದರೆ ಗೋ ಟು ದಶಾಶ್ವಮೇಧ ಘಾಟ್. ಗಂಗಾ ಆರತಿದು ಅಷ್ಟೊಂದು ಫುಟೇಜಸ್ ಇಲ್ಲ ನನ್ನ ಹತ್ರ. ಏನೋ ಒಂದು ಚೂರುಪಾರು ಇದೆ, ವಿದೌಟ್ ಎನಿ ಟ್ರೆಂಡಿಂಗ್ ಆಡಿಯೋ, ವಿದೌಟ್ ಎನಿ ದಿಸ್ ಥಿಂಗ್. ಹಾಕ್ತೀನಿ, ನೋಡ್ಕೊಬನ್ನಿ. ಎಲ್ಲ ಸರಿ ಕ್ಲಿಪ್ ಸ್ಟಾರ್ಟ್ ಆಗಿಂದ ಮುಂಚೆ ಒಂದು ಶಂಖ ಓದೋದು ಹಾಕಿದೆ ಗೊತ್ತಾ. ನಾನು ಹಾಕಿದ ಫ್ಯೂ ಸೆಕೆಂಡ್ಸ್ ಅಷ್ಟೇ, ಬಟ್ ಈ ಪಾರ್ಟ್ ಮಾತ್ರ ನಾನು ವೀಡಿಯೋದಲ್ಲಿ ಹಾಕಲೇಬೇಕು ಅಂದ್ಕೊಂಡೇ ಆಗ್ತಾ ಇರೋದು. ತುಂಬ ಹಳೆಯವರಾಯ್ತು ಅವರು ಶಂಖ ಓದ್ತಿರೋರು, ಲೈಕ್ ವಯಸ್ಸಾಗಿದೆ. 13 ನಿಮಿಷ ಕಂಟಿನ್ಯೂಸಾಗಿ ಶಂಖ ಓದ್ತಾರೆ ಅವರು. ನಾವಲ್ಲಿ ಕೂತಿದ್ದೀವಿ ಗಂಗಾ ಆರತಿಗೆ, ಏನು ಗುರು ಮುಗಿತಾನೆ ಇಲ್ವಲ್ಲ ಅಂತ ಅನಿಸ್ಬಿಟ್ಟಿತ್ತು. 13 ನಿಮಿಷ ಕಂಟಿನ್ಯೂಸಾಗಿ ಶಂಖ ಓದ್ತಾರೆ ಗುರು. ಹೇಳಲೇಬೇಕು ಅನಿಸ್ತು ಇದೊಂದು ಪಾರ್ಟ್, ಅದಕ್ಕೆ ಹೇಳಿದೆ. ಸೊ ಎಸ್, ನೋಡಿದ್ರಲ್ಲ, ದಿಸ್ ವಾಸ್ ಗಂಗಾ ಆರತಿ ಆಯಿತಾ ಆ್ಯಕ್ಚುಲಿ. ಆ್ಯಂಡ್ ದಿಸ್ ಹ್ಯಾಪನ್ಸ್ ಎವ್ರಿ ಡೇ. ದಿನ ಬೆಳಿಗ್ಗೆ ಮತ್ತು ಸಂಜೆ ಆಗುತ್ತೆ. ಬೆಳಿಗ್ಗೆ ಅಸ್ಸಿ ಘಾಟಲ್ಲಾಗುತ್ತೆ, ಸಂಜೆ ಎಸ್ಪೆಷಲಿ ದಶಾಶ್ವಮೇಧಲ್ ಘಾಟಲ್ಲಾಗುತ್ತೆ. ನನಗೆ ಬೇಕು ಅಂತ ನಾನೇನು ಎಡಿಟ್ ಮಾಡಿಲ್ಲ, ಇದನ್ನು ಏನು ಸಿನಿಮ್ಯಾಟಿಕ್ಕಾಗಿ ಮಾಡಿಲ್ಲ. ಬಿಕಾಸ್ ಯಾರು ನೋಡ್ತಿದ್ದೀರೋ, ಐ ಜಸ್ಟ್ ವಾಂಟೆಡ್ ಟು ಶೋ ಯು ಹೌ ಇಟ್ ಸೌಂಡ್ಸ್ ಆ್ಯಂಡ್ ಫೀಲ್ಸ್ ವಿದೌಟ್ ಎನಿ ಎಡಿಟ್ಸ್ ಆಯಿತಾ. ದ್ಯಾಟ್ ಇಸ್ ದ ಓನ್ಲಿ ರೀಸನ್ ನಾನೇನು ಎಡಿಟ್ ಮಾಡಿಲ್ಲ. ಆ್ಯಂಡ್ ಐ ಆಮ್ ಲೇಝಿ. ಇಲ್ಲಿ ತನಕ ಎಲ್ಲ ಚೆನ್ನಾಗೇ ಇತ್ತು. ಗಂಗಾ ಆರತಿ ಎಲ್ಲ ಮುಗೀತು. ಗಂಗಾ ಆರತಿ ಮುಗಿದ ಮೇಲಿಂದ ಆ್ಯಕ್ಚುಯಲ್ ವಾರಣಾಸಿ ಸ್ಟಾರ್ಟ್ ಆಗಿರೋದು ನಮ್ಮದು ಎಕ್ಸ್ಪೀರಿಯನ್ಸ್. ಸೊ ಈ ವಿಡಿಯೋ ಆಲ್ರೆಡಿ ನನ್ನ ಪ್ರಕಾರ ಒಂದು 10 ನಿಮಿಷದ ತನಕ ಆಗಿದೆ. ಸೊ ನನ್ನ ತಲೆಯಲ್ಲಿ ಆಲ್ರೆಡಿ ವೀಡಿಯೋಸ್ ಮಾಡೋಕ್ಕಿಂತ ಮುಂಚೆ ಇತ್ತು. ಎವ್ರಿ ವಿಡಿಯೋ
ವಿದಿನ್ 10 ಮಿನಿಟ್ಸ್ ಇರಬೇಕು ಅಂತ. ಸೊ ಎಸ್, ಇಲ್ಲಿ ತನಕ ನೋಡಿದ್ದೀರಾ. ಸೊ ಇಲ್ಲಿಂದ ಇನ್ನೊಂದು ವ್ಲಾಗಲ್ಲಿ ಹಾಕ್ತೀನಿ, ಲೈಕ್ ಇದೇ ವ್ಲಾಗ್ದು ಕಂಟಿನ್ಯೂವೇಷನ್ ಹಾಕ್ತೀನಿ. ಸೊ ಎಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಏನಾರು ಒಂದು ಮಾಡಿ. And yes, wait for the second vlog because that is when the actual Varanasi starts, man.